ತಾರಕಕ್ಕೇರಿದೆ ಇರಾನ್ ವರ್ಸಸ್ ಅಮೆರಿಕ ಇಸ್ರೇಲ್ ಸಂಘರ್ಷ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿಯನ್ನು ನಡೆಸಿದೆ. ಇರಾನ್ ಮೇಲೆ ಕ್ಷಿಪಣಿಗಳು ಬಾಂಬ್ಗಳ ಸುರಿಮಳೆಗೈದಿದೆ ದೋಸ್ತಿ. ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ದಾಳಿಗೆ ಇರಾನ್ ಪ್ರತಿಕಾರವನ್ನು ಕೂಡ ಮಾಡಿದೆ. ಇರಾನ್ ನಡೆಸಿದ ದಾಳಿಯಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದರೆ ಹಲವರಿಗೆ ಗಾಯ ಆಗಿದೆ. ಇರಾನ್ ಹಾರಿಬಿಟ್ಟ ಬಹುತೇಕ ಕ್ಷಿಪಣಿಗಳು ಆಕಾಶದಲ್ಲೇ ಪುಡಿ ಪುಡಿಯಾಗಿವೆ. ಮಧ್ಯಪ್ರಾಚ್ಯದಲ್ಲಿ ಏನು ನಡೀತಾ ಇದೆ ಇದು ಯುದ್ಧದ ಸಂಘರ್ಷ ಇದೀಗ ತಾರಕಕ್ಕೇರಿದೆ. ಏನು ಆಯತುಲ್ಲಾ ಖಮೇನಿ ಅವರು ಹತ್ಯೆ ಆಗಿತ್ತು. ಈಗ ತದನಂತರ ಮತ್ತೆ ಸಂಘರ್ಷ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿಯನ್ನು ನಡೆಸಿದೆ. ಇರಾನ್ ಮೇಲೆ ಕ್ಷಿಪಣಿಗಳು ಬಾಂಬ್ಗಳ ಸುರಿಮಳೆಗೈದಿದೆ ದೋಸ್ತಿ ಅಂತ ಅನ್ನೋದು. ಇನ್ನು ಇದಕ್ಕೆ ಪ್ರತಿಕಾರವಾಗಿ ಇರಾನ್ ಕೂಡ ದಾಳಿಯನ್ನು ನಡೆಸಿದೆ. ಇರಾನ್ ದಾಳಿ ನಡೆಸಿದ ದಾಳಿಯಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ರೆ ಹಲವರಿಗೆ ಗಾಯ ಆಗಿದೆ. ಇರಾನ್ ಹಾರಿಬಿಟ್ಟ ಬಹುತೇಕ ಕ್ಷಿಪಣಿಗಳು ಆಕಾಶದಲ್ಲೇ ಪುಡಿ ಪುಡಿಯಾಗಿವೆ. ತಾರಕಕ್ಕೇರ್ತಾ ಇದೆ ಇರಾಕ್ ಮತ್ತು ಅಮೆರಿಕ ಇಸ್ರೇಲ್ ಸಂಘರ್ಷ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿಯನ್ನು ನಡೆಸಿದೆ. ಬೆಳಗ್ಗೆ ಏನಾಗಿತ್ತು, ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಜಂಟಿ ವಾಯುದಾಳಿಯಲ್ಲಿ ಹತರಾಗಿದ್ರು. ಟ್ರಂಪ್ ಕೂಡ ಇದನ್ನ ಘೋಷಣೆ ಮಾಡಿದ್ರು. ಇದು ಇತಿಹಾಸದ ಅತ್ಯಂತ ದುಷ್ಟ ವ್ಯಕ್ತಿಗಳಲ್ಲಿ ಒಬ್ಬರು ಅಂತ ಅವರು ಕೂಡ ಕರೆದಿದ್ರು. ಇನ್ನು ಆಪರೇಷನ್ ಎಪಿಕ್ ಫ್ಯೂರಿ ಅನ್ನೋ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದೆ. ಇದೀಗ ಮತ್ತೆ ತಾರಕಕ್ಕೇರ್ತಾ ಇದೆ ಇರಾನ್ ವರ್ಸಸ್ ಅಮೆರಿಕ ಇಸ್ರೇಲ್ ಸಂಘರ್ಷ ಅನ್ನೋದು. ದೋಸ್ತಿಗಳು ಜೊತೆಗೂಡಿ ಇರಾನ್ ಮೇಲೆ ಕ್ಷಿಪಣಿಗಳು ಬಾಂಬ್ಗಳ ಸುರಿಮಳೆಗೈದಿದ್ದಾರೆ. ಇನ್ನು ಇರಾನ್ ಕೂಡ ಪ್ರತಿರೋಧವನ್ನು ತೋರ್ತಿದೆ. ಬಟ್ ಎಲ್ಲವನ್ನು ಆಕಾಶದಲ್ಲೇ ಹೊಡೆದು ಉರುಳಿಸ್ತಾ ಇವೆ ಅಮೆರಿಕ ಹಾಗೂ ಇಸ್ರೇಲ್ ವಾಯುಪಡೆಗಳು. ಇನ್ನು ಇರಾನ್ ವರ್ಸಸ್ ಅಮೆರಿಕ ಇಸ್ರೇಲ್ ಯುದ್ಧ ಸಂಘರ್ಷಕ್ಕೆ ಇರಾನ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕನ್ನಡಿಗರು ಅನ್ನೋದು. ಇರಾನ್ನ ಟೆಹರಾನ್ ಕುಮ್ಮು ನಗರದಲ್ಲಿರುವ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿರುವ 150ಕ್ಕೂ ಹೆಚ್ಚು ಕನ್ನಡಿಗರು. ಸದ್ಯ ಇಂಟರ್ನೆಟ್ ಸೇವೆ ಕೂಡ ಸ್ಥಗಿತಗೊಳಿಸಿದೆ ಇರಾನ್. ಇರಾನ್ನಲ್ಲಿ ಏನು ಸಂಘರ್ಷ ನಡೀತಾ ಇದೆ, ಅಮೆರಿಕ ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ ಯುದ್ಧವನ್ನ ಹೂಡಿವೆ. ಇನ್ನು ಈ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕನ್ನಡಿಗರು. ಇರಾನ್ನ ಟೆಹರಾನ್ ಕುಮ್ಮು ನಗರದಲ್ಲಿ ಕನ್ನಡಿಗರಿದ್ದಾರೆ. ಸಂಕಷ್ಟಕ್ಕೆ ಸಿಲುಕಿರುವ 150ಕ್ಕೂ ಹೆಚ್ಚು ಕನ್ನಡಿಗರು. ಸದ್ಯ ಇಂಟರ್ನೆಟ್ ಸೇವೆ ಕೂಡ ಸ್ಥಗಿತಗೊಳಿಸಿದೆ ಇರಾನ್ ಅನ್ನೋದು. ಸಿದ್ದರಾಮಯ್ಯನವರು ಕೂಡ ನಿನ್ನೆ ಟ್ವೀಟ್ ಅನ್ನ ಮಾಡಿದ್ರು. ನಮ್ಮ ಶಾಸಕರು ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿದ್ದಾರೆ, ಯಾರು ಕೂಡ ಹೆದರ್ಕೋದು ಬೇಡ. ಇನ್ನು ಮಧ್ಯಪ್ರಾಚ್ಯದಲ್ಲಿ ನೆಲೆಸಿರುವಂತಹ ಕನ್ನಡಿಗರ ಸುರಕ್ಷತೆಯನ್ನು ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತೇವೆ. ಈ ಸಂಬಂಧ ದೆಹಲಿಯ ನಿವಾಸಿ ಆಯುಕ್ತರ ಜೊತೆ ಸಮಾಲೋಚನೆಯನ್ನು ನಡೆಸಿ ಅವರ ಸುರಕ್ಷತೆಗೆ ಎಲ್ಲ ರೀತಿಯ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ರು. ಬಟ್ ಇದೀಗ ಅಲ್ಲಿ ಟೆಹರಾನ್ನಲ್ಲಿ ಕನ್ನಡಿಗರು ಸಿಲುಕಿದ್ದಾರೆ. ತೋಣಗಟ್ಟೆ ಗ್ರಾಮದಿಂದ ಸರಿಸುಮಾರು 15 ಜನ ಒಂದು ವಾರದ ಹಿಂದೆ ದುಬೈ ಟ್ರಿಪ್ಗೆ ತೆರಳಿರುತ್ತಾರೆ.
ನಿನ್ನೆ ರಾತ್ರಿ ಸಂಭವಿಸಿರುವ ಘಟನೆಯಲ್ಲಿ ಅವರಿಗೆ ಯಾವುದೇ ಮಾಹಿತಿ ಇರುವುದಿಲ್ಲ. ನಿನ್ನೆ ರಾತ್ರಿ 9 ಗಂಟೆಗೆ ಭಾರತಕ್ಕೆ ಅವರ ಪ್ರವಾಸ ಫಿಕ್ಸ್ ಆಗಿತ್ತು. ಮಧ್ಯಾಹ್ನ ಲೇಟಾಗಿ ಏರ್ಪೋರ್ಟಿಗೆ ತೆರಳಿರುವುದರಿಂದ ಏರ್ಪೋರ್ಟ್ನ ಸಿಬ್ಬಂದಿಗಳು ನೀವು ಜಲ್ದಿನೇ ಬಂದಿದ್ದರೆ ನಾವು ಏರ್ಪೋರ್ಟ್ ಒಳಗೆ ಬಿಟ್ಕೊಂತಿದ್ವಿ, ನೀವು ತಡವಾಗಿ ಬಂದಿದ್ದೀರಾ, ನಿಮಗೂ ನಮಗೂ ಸಂಬಂಧ ಇರುವುದಿಲ್ಲ ಅಂತ ಹೇಳಿ ಅವರನ್ನು ಹೊರಗಡೆ ತಡೆದಿರುತ್ತಾರೆ. ಆದ್ದರಿಂದ ಅವರು ಬಹಳ ಸಮಸ್ಯೆಯಲ್ಲಿ ಸಿಲುಕಾಕೊಂಡಿರ್ತಾರೆ. ಅವರಿಗೆ ಹಣಕಾಸಿನ ಕೊರತೆ. ನಮಸ್ತೆ, ನನ್ನ ಹೆಸರು ಗಿರೀಶ್ ಕೆರೂರ್ ಅಂತ. ನಾನು 28th ಅರ್ಲಿ ಮಾರ್ನಿಂಗ್ ಬೆಂಗಳೂರಿಂದ ಪ್ಯಾರಿಸ್ಗೆ ಹೋಗಬೇಕು ಅಂತ ಬೆಂಗಳೂರಲ್ಲಿ ಫ್ಲೈಟ್ ಹತ್ತಿದ್ದು. ಆನ್ ದ ವೇ ಅಬುಧಾಬಿನಲ್ಲಿ ಒಂದು ಲೇಓವರ್ ಇತ್ತು 4-5 ಅವರ್ಸು. ಸೊ ಮಾರ್ನಿಂಗ್ 7:30 ಟೈಮ್ಸ್ ಬಂದು ಆಮೇಲೆ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಮ್ಮ ನೆಕ್ಸ್ಟ್ ಫ್ಲೈಟು ಅಬುಧಾಬಿಯಿಂದ ಪ್ಯಾರಿಸ್ಗೆ ಅರೌಂಡ್ 2:30 ಎಸ್, ಇನ್ನು ದುಬೈನಲ್ಲಿ ಬಳ್ಳಾರಿ ಮೂಲದ 35 ಪ್ರವಾಸಿಗರು ಲಾಕ್ ಆಗಿದ್ದಾರೆ. ಪ್ರವಾಸಕ್ಕೆಂದು ದುಬೈಗೆ ತೆರಳಿದ್ದ ಬಳ್ಳಾರಿ ಜನರ ಪರದಾಟ ಪಡ್ತಿದ್ದಾರೆ. ದುಬೈನಲ್ಲಿ ಸಿಲುಕಿ ಪರದಾಡ್ತಿರುವ 35 ಪ್ರವಾಸಿಗರು ಬಳ್ಳಾರಿಯ ಯಾಳ್ಪಿ ಪಂಪನಗೌಡ ಕುಟುಂಬಸ್ಥರು ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಒಂದೇ ಕುಟುಂಬದ 15 ಜನ ಸೇರಿ ಒಟ್ಟು 35 ಮಂದಿ ಪರದಾಟವನ್ನು ಪಡ್ತಿದ್ದಾರೆ. ಎಸ್ಎನ್ ಕನ್ನಡಿಗರು ಲಾಕ್ ಆಗಿದ್ದಾರೆ. ಅದೇ ರೀತಿ ದುಬೈನಲ್ಲಿ ಬಳ್ಳಾರಿ ಮೂಲದ 35 ಪ್ರವಾಸಿಗರು ಲಾಕ್ ಆಗಿದ್ದಾರೆ. ಪ್ರವಾಸಕ್ಕೆಂತ ತೆರಳಿರ್ತಾರೆ ದುಬೈಗೆ. ದುಬೈನಲ್ಲಿ ಸಿಲುಕಿ ಪರದಾಡ್ತಾ ಇದ್ದಾರೆ 35 ಪ್ರವಾಸಿಗರು. ಇನ್ನು ಬಳ್ಳಾರಿಯ ಯಾಳ್ಪಿ ಪಂಪನಗೌಡ ಕುಟುಂಬಸ್ಥರಿದ್ದಾರೆ. ಒಂದೇ ಕುಟುಂಬದ 15 ಜನ ಅದರಲ್ಲಿದ್ದಾರೆ. ಒಟ್ಟು 35 ಮಂದಿ ಪರದಾಟವನ್ನು ಪಟ್ಟಿದ್ದಾರೆ. الله أكبر